ನಮಸ್ಕಾರ. ಹೋಪ್ ಯು ಆರ್ ಆಲ್ ಡೂಯಿಂಗ್ ಫೈನ್. ಪ್ರಾಬಬ್ಲಿ ಒಂದು 6 months ಆಗಿರಬೇಕು ನಾನು ವಿಡಿಯೋ ಹಾಕಿ. ತುಂಬ ದಿನ ಆದಮೇಲೆ ಓಕೆ ಫೈನ್ ನಾನು ಈ ವಿಡಿಯೋ ಇವಾಗ ಮಾಡಬೇಕು, ಇಟ್ಸ್ ಇಸ್ ದ ರೈಟ್ ಟೈಮ್ ಅಂತ ಅನ್ನಿಸ್ತು. ಸೊ ಮೇಕಿಂಗ್ ದ ವಿಡಿಯೋ ಹಿಯರ್. ಏನಂದರೆ ನಾನು ಇಂಡಿಯಾಗೆ ಹೋಗಿದ್ದೆ, ಒಂದು 3 months ಹತ್ತಿರ ಹೋಗಿದೆ. ಈ ಸಲನೇ ತುಂಬ ಜಾಸ್ತಿ ಡ್ಯೂರೇಷನ್ಗೆ ನಾನು ಇಂಡಿಯಾಗೆ ಹೋಗಿದ್ದು. ಸ್ವಂತ ತಂಗಿ ಮದುವೆ ಇತ್ತು, ನನ್ನ ಫ್ರೆಂಡ್ಸ್ ಮದುವೆ ಇತ್ತು, ಆಮೇಲೆ ನನ್ನ ಓನ್ ಕಸಿನ್ದು ಮದುವೆ ಇತ್ತು. ಸೊ ಆಲ್ಮೋಸ್ಟ್ ಅರೌಂಡ್ 6 ಮದುವೆ ಅಟೆಂಡ್ ಮಾಡಿಬಿಟ್ಟಿದ್ದೀನಿ ಈ ಗ್ಯಾಪಲ್ಲಿ. ಆ್ಯಂಡ್ ತುಂಬ ಕ್ರೇವಿಂಗ್ಸ್ ಇತ್ತು ನಂಗೆ, ಅದು ತಿನ್ಬೇಕು ಇದು ತಿನ್ಬೇಕಂತ. ನಾನು ಗೌಡ, ಸೊ ನಂಗೆ ಸ್ವಲ್ಪ ಬೀಗ್ರೂಟ ಅಂದರೆ ಎಕ್ಸ್ಟ್ರಾ ಜಾಸ್ತಿ ಇಷ್ಟ. ಸೊ ಆಲ್ಮೋಸ್ಟ್ ಒಂದು 5 ಬೀಗ್ರೂಟ ಅಟೆಂಡ್ ಮಾಡಿದ್ದೀನಿ. ಬರೋಷ್ಟರೊಳಗಡೆ ನನಗೆ ಓಕೆ ಫೈನ್, ನನಗೆ ಇವಾಗ ಇನ್ನೇನು ಬೇಡ ಅನ್ನೋ ಥರ ಅನಿಸಿತ್ತು. ಊಟ ಆಗಲಿ ಅಷ್ಟು ಕ್ರೇವಿಂಗ್ ಅನಿಸ್ತಾ ಇರಲಿಲ್ಲ. ಬಟ್ ಇವಾಗ ಬಂದಮೇಲೆ 1.5 ತಿಂಗಳಾಗಿದೆ. ಸೊ ನಮಗೆ ಅಗೇನ್ ಕ್ರೇವಿಂಗ್ ಫಾರ್ ದಟ್ ರಾಗಿ ಮುದ್ದೆ ನಾನು ಮಾಡ್ಕೊಳ್ತೀನಿ. ಬಟ್ ಇಲ್ಲಿ ಮಟನ್ ಈಸ್ ಡಿಫ್ರೆಂಟ್, ಮಟನ್ ಚಿಕನ್ ಈಸ್ ಡಿಫ್ರೆಂಟ್ ಅಂತ ಇಂಡಿಯಾದಲ್ಲಿ ಸಿಕ್ಕಿದ ಥರ ಸಿಗೋದಿಲ್ಲ. ಸೊ ಅದನ್ನು ಇವಾಗಲೇ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ದ ಮೇಜರ್ ಥಿಂಗ್ ಇಸ್ ದ್ಯಾಟ್ ನಾನು ಅಲ್ಲಿ ಹೋದಾಗ ಫಸ್ಟ್ ಸ್ಟಾರ್ಟಿಂಗ್ 1 month ನನ್ನ ಸ್ಕಿನ್ ಗ್ಲೋ ಆಗ್ತಾಯಿತ್ತು. ಆ್ಯಂಡ್ ಹೋಗಿ ಒಂದು ತಿಂಗಳು, ಆಲ್ಮೋಸ್ಟ್ 1 ತಿಂಗಳು ಹತ್ತತ್ರ ಬರೋಷ್ಟೊಳಗೆ ನನ್ನ ಸ್ಕಿನ್ ಡ್ರಾಸ್ಟಿಕ್ ಚೇಂಜ್ ಆಗಿಬಿಡ್ತು. ಏಕೆಂದರೆ ತುಂಬ ಓಡಾಡ್ತಾ ಇದ್ದೆ ನಾನು, ಒಂದು ಕಡೆ ಇರ್ತಾ ಇರಲಿಲ್ಲ. ನಮ್ಮ ಮನೆ ಹಾಸನ್ನು, ನನ್ನ ಗಂಡ ಮನೆ ಬ್ಯಾಂಗ್ಳೂರ್. ಸೊ ನಾನು ಅಲ್ಲಿ ಇಲ್ಲಿ ಅಂದು 1000 ಟ್ರಿಪ್ ಮಾಡಿಬಿಟ್ಟಿದ್ದೀನಿ. ನನ್ನ ಸ್ಕಿನ್ ಕೇರ್ ಮಾಡ್ತಾ ಇರಲಿಲ್ಲ, ಟೋಟಲಾಗಿ ಸ್ಟಾಪ್ ಮಾಡಿದೆ. ಪ್ರಾಬ್ಲಿ ಸನ್ಸ್ಕ್ರೀನ್ ಹಚ್ತಾ ಇದೆ, ಅದು ವೆರಿ ರೇರ್ ಸನ್ಸ್ಕ್ರೀನ್. ಫೇಸ್ ವಾಶ್ ಇದೆ, ಅದು ಬಿಟ್ಟು ಬೇರೆ ಏನೂ ಯೂಸ್ ಮಾಡ್ತಾ ಇರಲಿಲ್ಲ. ಐ ವಾಸ್ ಲೈಕ್ ಓಕೆ ಎನಿವೇಸ್ ನಂದು ಹಾಳಾಗಿದೆ ಆ್ಯಂಡ್ ಇದು ಜಾಸ್ತಿ ಏನಾದರೂ ಹಚ್ಚಿ ಏನಾದರೂ ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ಸ್ ಏನಾದರೂ ಹಚ್ಚಿದ್ರೆ ಬಿಸಿಲಿಗೆ ಎನಿವೇಸ್ ಹೋಗ್ತಾಯಿದ್ದೀನಿ. ಸೊ ಇನ್ನೂ ಟ್ಯಾನ್ ಆಗ್ತೀನಿ ಅಥವಾ ಇನ್ನೂ ಏನಾದರೂ ಪ್ರಾಬ್ಲಮ್ಸ್ ಆಗುತ್ತೆ ಅನ್ನೋದು ನಂಗೆ ಗೊತ್ತಿತ್ತು. ಸೊ ಐ ವಾಸ್ ಲೈಕ್ ಓಕೆ ಎನಿವೇಸ್ ಇಂಡಿಯಾಗೆ ಬ್ಯಾಕ್ ಟು US ಬಂದಮೇಲೆ ನಾನು ರೊಟೀನ್ ಫಾಲೋ ಮಾಡ್ತೀನಿ ಅಂತ ಅಂದ್ಕೊಂಡು ಐ ವಾಸ್ ಲೈಕ್ ಓಕೆ ಅಂತ. ಅಲ್ಲಿ ಶೋ ಯು ಪಿಕ್ಚರ್ ನಂದು ಹೇಗೆ ವರ್ಸ್ ಆಗಿತ್ತು ಅಂತ. ಲೈಕ್ ಲಾಸ್ಟ್ ಮೂಮೆಂಟಿಂದಿಲ್ಲ, ಬಟ್ ಮಧ್ಯದಲ್ಲಿ ಯಾವಾಗ ನನ್ನ ಸ್ಕಿನ್ ಚೇಂಜ್ ಆಗ್ತಾ ಇತ್ತಲ್ಲ ಅವಾಗಿನ ಪಿಕ್ಚರ್ಸ್ ಇದೆ. ಸೊ ಅಲ್ಲಿ ಜಸ್ಟ್ ಪೋಸ್ಟೆಡ್. ಇಲ್ಲಿಂದ ಹೋಗಬೇಕಾದ್ರೆ ನಂದು ಫುಲ್ ಗ್ಲಾಸಿ ಆಗಿತ್ತು, ಚೆನ್ನಾಗಿತ್ತು. ಆ್ಯಂಡ್ ಬರ್ತಾ ಇಟ್ ವಾಸ್ ಕಂಪ್ಲೀಟ್ ಆಪೋಸಿಟ್. ಬಟ್ ದೆನ್ ನಾವು ಬ್ಯಾಕ್ ಟು ನಾರ್ಮಲ್. ಒಂದು ಸ್ವಲ್ಪ ಇಲ್ಲಿ ಮಾರ್ಕ್ಸ್ ಇದೆ, ಇಫ್ ಯು ಕ್ಯಾನ್ ಸಿ, ಒಂದು ಸ್ವಲ್ಪ ಪಿಂಪಲ್ ಮಾರ್ಕ್ಸ್ ಇದೆ, ಅದನ್ನು ಹೋಗಿಸ್ಕೊಳ್ತಾ ಇದ್ದೀನಿ. ಅಲ್ಲಿ ಶೋ ಯು ನನ್ನ ಸ್ಕಿನ್ ಕೇರ್ ರೊಟೀನಲ್ಲಿ ತುಂಬ ಚೇಂಜಸ್ ಆಗಿದೆ. ನಾನು ಯಾವ್ದಾವ್ದು ಯೂಸ್ ಮಾಡ್ತಾ ಇದ್ದೆ ಮೊದಲು ಅದನ್ನು ಯೂಸ್ ಮಾಡ್ತೀನಿ. ಅಲಾಂಗ್ ವಿತ್ ದಟ್ ಕೆಲವೊಂದಷ್ಟು ಪ್ರಾಡಕ್ಟ್ಸ್ ನಾನು ಆ್ಯಡ್ ಮಾಡಿದ್ದೀನಿ. ಐ ಟೆಲ್ ಯು ವಾಟ್ ವರ್ಕ್ ರಿಯಲಿ ವೆಲ್ ಫಾರ್ ಮೀ. ಕಮ್ ಆನ್. ಸೊ ನಾನು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿರೋದು ಒಂದು 2-3 ಪ್ರಾಡಕ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಫಸ್ಟ್ ಆಫ್ ಆಲ್ ನಾನು ಇದು ಅನ್ವಾದು ರೈಸ್ ವಾಟರಿಂದು ಟೋನರ್ ಇದು ಆಯಿತಾ. ಸೊ ಇದನ್ನು ತೊಗೋಬೇಕಂತ ನಂಗೆ ತುಂಬ ಇಷ್ಟ ಆಯಿತು, ಟ್ರೈ ಮಾಡಬೇಕು. ಬಿಕಾಸ್ ಎಷ್ಟೊಂದು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ನೋಡ್ಬಿಟ್ಟಿದ್ದೀನಿ, ಇದ್ರ ಬಗ್ಗೆ ತುಂಬ ಒಳ್ಳೆ ರಿವ್ಯೂಸ್ ಇತ್ತು. ಸೊ ಐ ವಾಸ್ ಲೈಕ್ ಓಕೆ ನಾನು ಹೋಗಿ ಟ್ರೈ ಮಾಡೋಣ ಅಂತ. ಬಟ್ ಲಕ್ಕಿಲಿ ಇದೇನೋ ಒಂದು ಆಫಲ್ಲಿ ಇತ್ತು ನನಗೆ. ಸೊ ಇದ್ರ ಜೊತೆ ಒಂದು ಗಿಫ್ಟ್ ಪ್ಯಾಕ್ ಏನೋ ಇತ್ತು. ಸೊ ದ್ಯಾಟ್ ಇನ್ಕ್ಲೂಡೆಡ್ ಕ್ಲೆನ್ಸಿಂಗ್ ಆಯಿಲ್ ಫ್ರಮ್ ದ ಸೇಮ್ ಬ್ರ್ಯಾಂಡ್ ಆ್ಯಂಡ್ ಈ ಕ್ಲೆನ್ಸರ್. ಓಕೆ, ಸೊ ಈ ಕ್ಲೆನ್ಸರ್ ಕೂಡ ನನಗೆ ಗಿಫ್ಟ್ ಪ್ಯಾಕ್ ಆಗಲಿ ಸಿಕ್ತು. ಸ್ವಲ್ಪ ಟ್ರಯಲ್ ಕಿಟ್ ಥರ ಸಿಕ್ತು. ದಿಸ್ ಈಸ್ ಆಸಮ್. ಐ ಡೋಂಟ್ ನೋ ಅಬೌಟ್ ದಿಸ್ ಒನ್ ಯೆಟ್. ಇದ್ರ ಬಗ್ಗೆ ನನಗಿನ್ನೂ ಕರೆಕ್ಟಾಗಿ ಗೊತ್ತಿಲ್ಲ. ಬಿಕಾಸ್ ನಾನು ಒಂದು 5-6 ಸಲ ತೊಗೊಂಡು, ಲೈಕ್ ಇಟ್ಸ್ ಬೀನ್ ಪ್ರಾಬ್ಲಿ 1-2 weeks ಆಗಿದೆ ಅನಿಸುತ್ತೆ. ಬಟ್ ಇದನ್ನು ನಾನು ಜಾಸ್ತಿ ಯೂಸ್ ಮಾಡಿಲ್ಲ ಇನ್ನು, ಬಿಕಾಸ್ ಐ ಆಮ್ ಇನ್ ಲವ್ ವಿತ್ ದಿಸ್ ಥಿಂಗ್. ಯೂಶ್ವಲಿ ನಾನು ರಿಸರ್ಚ್ ಮಾಡ್ತೀನಿ, ಏನಾದರೂ ಹಚ್ಚಬೇಕಾದ್ರೆ ನನ್ನ ಮುಖಕ್ಕೆ ಬ್ಲೈಂಡಾಗಿ ಹೋಗಿ ಹಚ್ಚಲ್ಲ. ಸೊ ಐ ವಿಲ್ ಡೂ ಸಮ್ ರಿಸರ್ಚ್. ಬಟ್ ಸಿನ್ಸ್ ನನಗೆ ಈ ಬ್ರ್ಯಾಂಡ್ ಮೇಲೆ ಸ್ವಲ್ಪ ಟ್ರಸ್ಟ್ ಇತ್ತು, ಸೊ ಐ ವಾಸ್ ಲೈಕ್ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ನನ್ನ ಕೈಯಲ್ಲಿ ನಂಗೆ ಬ್ಲ್ಯಾಕ್ ಕಲರ್ ಏನೋ ಕಾಣಿಸ್ತು. ಐ ವಾಸ್ ಲೈಕ್ ಓಕೆ ನಾನು ಕೈ ತೊಳ್ಕೊಂಡಿಲ್ವಾ, ಹಂಗೆ ನಾನು ಫೇಸ್ ವಾಶ್ ಮಾಡಿದ್ನ ಅನ್ನೋ ಥರ ನನ್ನ ತಲೆಯಲ್ಲಿ ಡೀಪಾಗಿ ನೋಡಿದ್ಮೇಲೆ ಗೊತ್ತಾಯಿತು ಅದೆಲ್ಲ ಬ್ಲ್ಯಾಕ್ ಹೆಡ್ಸ್ ಅಂತ. ಸೊ ಐ ವಾಸ್ ಶಾಕ್. ಸ್ವಲ್ಪ ವೀಡಿಯೋಸ್ ಎಲ್ಲ ನೋಡಿದೆ, ಅದೆಲ್ಲ ನನಗೆ ಗೊತ್ತಾಯಿತು. ತುಂಬ ಜನ ಈ ಥರದ್ದು ವೀಡಿಯೋ ಹಾಕಿದ್ದಾರೆ, ಲೈಕ್ ಕೈ ಮೇಲೆ ಬರ್ತಾ ಇರೋದು. ಲೈಕ್ ಇದೇನು ಡರ್ಟ್ ಅಲ್ಲ ಅಥವಾ ಆಯಿಲ್ ಅದು ಪ್ರೊಡ್ಯೂಸ್ ಮಾಡ್ತಿರೋದು ಏನೂ ಅಲ್ಲ. ಯು ಸಿ ಇಟ್, ಸುಮ್ಮನೆ ಕೈಯಲ್ಲಿ ಮಾಡಿದ್ರೆ ಬರಲ್ಲ. ವೆನ್ ಯು ಡೂ ಇಟ್ ಆನ್ ಯುವರ್ ಫೇಸ್ ಅದು ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ಬರುತ್ತೆ. ನನಗೆ ವೈಟ್ ಹೆಡ್ಸ್ ಇಲ್ಲ, ಬ್ಲ್ಯಾಕ್ ಹೆಡ್ಸ್ ಒಂದು ಸ್ವಲ್ಪ ಇಲ್ಲಿದೆ. ಬಟ್ ದೆನ್ ಯು ಹ್ಯಾವ್ ಟು ಝೂಮ್ ಆ್ಯಂಡ್ ಸಿ. ಬಟ್ ಭರತ್ಗೆ ಒಂದು ಸ್ವಲ್ಪ ವೈಟ್ ಹೆಡ್ಸ್ ಇದೆ, ಅದು ಕಾಣಿಸೋದಿಲ್ಲ. ಬಟ್ ಹೀ ಹ್ಯಾಸ್ ಸಮ್ ವೈಟ್ ಹೆಡ್ಸ್. ನಾನು ನಮ್ಮ ಭರತ್ ಕೈಲೂ ಮಾಡಿಸ್ತಾ ಇದ್ದೀನಿ, ಹಚ್ಚಿಸ್ತಾ ಇದ್ದೀನಿ. ಸೊ ನಂದೆಲ್ಲ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಇವಾಗ ಭರತ್ಗೆ ಪುಷ್ ಮಾಡಿ ಮಾಡು ಅಂತ ನಾನು ಫೋರ್ಸ್ ಮಾಡಿ ಹಾಕ್ಸ್ತಾ ಇದ್ದೆ. ಬಟ್ ನಾವು ಮೋಸ್ಟ್ ಆಫ್ ದೆಮ್ ಭರತ್ತೆ ಖಾಲಿ ಮಾಡ್ತಾ ಇರೋದು. ಓಕೆ ಫೈನ್, ಇಟ್ಸ್ ಓಕೆ. ಓಕೆ ನಾನು ಹೇಳಿದೆ ಅಂತ ಕಿರ್ಚಾಡ್ತಾ ಇದ್ದಾನೆ. ಇಟ್ಸ್ ಓಕೆ, ಎವ್ರಿಬಡಿ ಹ್ಯಾಸ್ ಟು ಯೂಸ್ ಇಟ್. ನಾಚಿಕೆ ಒಂದು ಸ್ವಲ್ಪ. ಆಲ್ ರೈಟ್. ಸೊ ಅನದರ್ ಪ್ರಾಡಕ್ಟ್ ನಾನು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿರೋದು ಸೆಂಟೆಲಾದು. ಓಕೆ, ದಿಸ್ ಇಸ್ ಲೈಕ್ ನಯಾಸಿನಮೈಡ್ ಆಯಿತಾ. ನಾನು ಯೂಸ್ ಮಾಡ್ತಾ ಇದ್ದು ಗ್ಲೋ ರೆಸಿಪಿದು ನಯಾಸಿನಮೈಡ್. ಅದು ಮಾತ್ರ ತುಂಬ ಚೆನ್ನಾಗಿದೆ. ಖಾಲಿ ಆದಮೇಲೆ ಐ ವಾಂಟೆಡ್ ಟು ಟ್ರೈ ದಿಸ್. ತುಂಬ ರಿವ್ಯೂ ನೋಡಿದೆ, ನನಗೆ ತುಂಬ ಚೆನ್ನಾಗಿದೆ ಅಂತ. ಇಟ್ಸ್
ಇಟ್ಸ್ ಆಲ್ಸೋ ವೆರಿ ನೈಸ್, ಜಸ್ಟ್ ಲೈಕ್ ಗ್ಲೋ ರೆಸಿಪಿ. ಸ್ವಲ್ಪ ಪ್ರಾಬ್ಲಿ ಕ್ವಾಂಟಿಟಿ ಜಾಸ್ತಿ ಇದೆ ಅಂತ ಅನ್ಸುತ್ತೆ. ಸೊ ಐ ಆಮ್ ಯೂಸಿಂಗ್ ದಿಸ್. ಆ್ಯಕ್ಚುಲಿ ನಾನು ಯೂಸ್ ಮಾಡ್ತಾ ಇದ್ದು ಸೆಟಾಫಿಲಿಂದು ಕೂಡ ತುಂಬ ಚೆನ್ನಾಗಿದೆ. ಬಟ್ ಇದು ಒಂಥರ ವೆರಿ ಮೈಲ್ಡ್ ಕ್ಲೆನ್ಸರ್ ಆಯಿತಾ. ಸ್ವಲ್ಪ ನಿಮ್ಗೆ ಅಷ್ಟು ಡೀಪ್ ಕ್ಲೆನ್ಸ್ ಮಾಡಲ್ಲ. ಪಿಕಪ್ ಹಾಕಿದರೆ ನೋ, ಯು ಕ್ಯಾನಾಟ್ ಯೂಸ್ ದಿಸ್ ಎಟ್ ಆಲ್. ಬಟ್ ದೆನ್ ನಿಮಗೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇಲ್ಲ ಅಂತಂದ್ರೂ ಯು ಕ್ಯಾನ್ ಯೂಸ್ ದಿಸ್ ಆಸ್ ಅ ಮೇಕಪ್ ರಿಮೂವರ್ ಥರ ಆಯಿತಾ. ಬಿಕಾಸ್ ಇದು ತುಂಬ ಡೀಪಾಗಿ ಕ್ಲೆನ್ಸ್ ಮಾಡುತ್ತಲ್ವ, ಪೋರ್ಸ್ ಒಳಗಡೆಯಿಂದ ಕ್ಲೆನ್ಸ್ ಮಾಡುತ್ತೆ. ಸೊ ದಿಸ್ ಇಸ್ ನೈಸ್. ಯೂಸ್ ಇಟ್. ಇವಾಗ ನಾನು ನಿಮಗೆ ತೋರಿಸ್ತೀನಿ. ಐ ವಿಲ್ ವಾಶ್ ಮೈ ಫೇಸ್ ವಿತ್ ದ ಸೇಮ್ ಕ್ಲೆನ್ಸಿಂಗ್ ಆಯಿಲ್. ಬಟ್ ಐ ಡೋಂಟ್ ಥಿಂಕ್ ನಂಗೆ ಫಸ್ಟ್ ಟೈಮ್ ಬಂದಷ್ಟು ಬರ್ತಾ ಇಲ್ಲ. ಲೈಕ್ ಗ್ರ್ಯಾಜುಲಿ ರೆಡ್ಯೂಸ್ ಆಗ್ತಾರೆ ಆಯಿತಾ, ಬರ್ತಾ ಇರೋದು ದ್ಯಾಟ್ ವೈಟ್ ಆ್ಯಂಡ್ ಬ್ಲ್ಯಾಕ್ ಥಿಂಗ್ಸ್. ಐ ಬಿಲೀವ್ ಇನ್ನೂ ಒಂದು 2-3 ಆದರೂ ಬರುತ್ತೆ ಅಂತ. ಐ ಶೋ ಯು. ಇಫ್ ನಾಟ್, ನನ್ನ ಹಳೆಯ ವಿಡಿಯೋ ನಾನು ತೋರಿಸ್ತೀನಿ ಹೇಗೆ ಬಂದಿತ್ತು ಅನ್ನೋ ಥರ. ನಾನು ಆ್ಯಕ್ಚುಲಿ ಕರೆಕ್ಟಾಗಿ ನಿದ್ದೆ ಮಾಡ್ತಾ ಇಲ್ಲ. ರಾತ್ರಿ ನಿದ್ದೆ ಮಾಡ್ತಾ ಇಲ್ಲ. ನಿದ್ದೆ ಬರ್ತಾ ಇಲ್ಲ ಅಂತ ಮಧ್ಯಾಹ್ನ ಮಲಗ್ತಾ ಇದ್ದೀನಿ. ಮಧ್ಯಾಹ್ನ ನಿದ್ದೆ ಮಾಡಿದೆ ಅಂತ ಮತ್ತೆ ರಾತ್ರಿ ನಿದ್ದೆ ಬರ್ತಾ ಇಲ್ಲ ನನಗೆ. ಸೊ ನಾನು ಈ ಲೂಪಿಂದ ನನಗೆ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ. ಮಧ್ಯಾಹ್ನ ಹಾಗೆ ಮಲ್ಕೊಂಬಿಟ್ಟೆ ಇವತ್ತು ಮಧ್ಯಾಹ್ನ. ಸೊ ಐ ಹ್ಯಾಡ್ ಸಮ್ ವರ್ಕ್ ಹೊರಗಡೆ ಇತ್ತು. ಸೊ ಕಾಜಲೆಲ್ಲ ಒಂಚೂರು ಸ್ಪ್ರೆಡ್ ಆಗಿರ್ಬೋದು. ಇಲ್ಲಿ ಸಿ ಇಟ್. ಸೊ ಐ ವಿಲ್ ರಾಕ್ ದ್ಯಾಟ್ ಆಸ್ ವೆಲ್. ಇದು ಆಸ್ ಐ ಟೋಲ್ಡ್ ಯು ಮೇಕಪ್ ರಿಮೂವರ್ ಥರನೂ ಇದು ವರ್ಕ್ ಆಗುತ್ತೆ. ನಾನು ಏನು ಮೇಕಪ್ ಅಂದರೆ, ಓ ಗಾಡ್, ಐ ಹ್ಯಾವ್ ಟು ಟೆಲ್ ಯು. ಪ್ರಾಬ್ಲಿ ನೆಕ್ಸ್ಟ್ ವಿಡಿಯೋಲ್ಲಿ ಹೇಳ್ತೀನಿ. ನಾನು ಮೇಕಪ್ ಕೂಡ ಅಪ್ಡೇಟ್ ಮಾಡಿಕೊಂಡೆ. ಸೊ ಐ ಟೆಲ್ ಯು ವಾಟ್ ಐ ಬಾಟ್. ಐ ಟೆಲ್ ಯು ಪ್ರಾಬ್ಲಿ ಇನ್ ದ ನೆಕ್ಸ್ಟ್ ವಿಡಿಯೋ. ದಿಸ್ ವಿಲ್ ಬಿ ಜಸ್ಟ್ ಮೈ ಸ್ಕಿನ್ ಕೇರ್ ವಿಡಿಯೋ. ಓಕೆ, ಒಂದೇ ಒಂದು ವೈಟ್ ಹೆಡ್ ಬಂದಿದೆ. ಐ ವಿಲ್ ಶೋ ಯು. ಐ ಹೋಪ್ ಇದು ಕಾಣಿಸುತ್ತೆ ಅಂತ. ಯು ಸಿ ದ್ಯಾಟ್ ಫೋಮಿಂಗ್ ಫೇಸ್ ವಾಶ್ ಹಚ್ತಾ ಇದ್ದೀನಿ. ಅದು ವೆರಿ ಲಿಟಲ್ ಆಯಿತಾ, ಜಾಸ್ತಿ ಏನು, ಜಸ್ಟ್ ದ್ಯಾಟ್. ಸೊ ಇದು ತುಂಬ ಫೋಮ್ ಬರುತ್ತೆ ಇದರಲ್ಲಿ. ಶೋ ಯು. ಇದಾದಮೇಲೆ ನಾನು LED ಮಾಸ್ಕ್ ಹಾಕೊಳ್ತಾ ಇದ್ದೀನಿ. ಇದು ಆಟೋಮ್ಯಾಟಿಕ್ ಆಗಿ 9 ಮಿನಿಟ್ಸ್ ಆದಮೇಲೆ ಆಫ್ ಆಗುತ್ತೆ. ಎವ್ರಿ ಡೇ ಒಂದ್ಸಲ ಹಾಕೊಂಡ್ರೆ ಸಾಕು. ಇದರಲ್ಲಿ ಮಲ್ಟಿಪಲ್ ಲೈಟ್ಸ್ ಕೂಡ ಇದೆ. ರೆಡ್ ಲೈಟ್ದೇ ಬೇರೆ ಬೆನಿಫಿಟ್ ಇದೆ, ಮತ್ತು ಬ್ಲೂ ಲೈಟಿನ ಬೇರೆ ಬೆನಿಫಿಟ್ಸ್ ಇದೆ. ಲೈಕ್ ವೈಸ್ ಕೊಲಾಜಿನ್ ಪ್ರೊಡಕ್ಷನ್ ಆ್ಯಂಡ್ ವ್ರಿಂಕಲ್ಲಿ ಬರಲ್ಲ. ಸೊ ಯಾ, ದೇರ್ ಆರ್ ಲಾಟ್ ಆಫ್ ಬೆನಿಫಿಟ್ಸ್. ನಾನು ಇವಾಗ ರಿಮೂವ್ ಮಾಡಿದ್ದೀನಿ ನನ್ನ LED ಲೈಟ್. ಇವಾಗ ನೀವು ನೋಡ್ಬೋದು ಸ್ವಲ್ಪ ಸ್ಕಿನ್ ಡ್ರೈ ಅಂತ ಅನ್ನಿಸ್ತಾ ಇದೆ. ದಟ್ಸ್ ಬಿಕಾಸ್ ನಾನು ಫೋಮಿಂಗ್ ಫೇಸ್ ವಾಶ್ ಇದು ಸ್ವಲ್ಪ ಡ್ರೈ ಅಂತ ಅನಿಸುತ್ತೆ. ಬಟ್ ನಿಮ್ಮದು ಕಾಂಬಿನೇಷನ್ ಸ್ಕಿನ್ ಅಂತಂದರೆ ಸ್ವಲ್ಪ ಬಿಟ್ಟು ಇಟ್ ವಿಲ್ ಕಮ್ ಟು ನಾರ್ಮಲ್. ಇಲ್ಲಿ ತನಕ ನೈಟ್ ರೂಟೀನ್ ಸೇಮ್ ಇದೆ. ಸೊ ಇದಾದಮೇಲೆ ನಾನು ವೀಕಲ್ಲಿ ಕೆಲವೊಂದು ದಿನ ಹಾಕ್ತೀನಿ. ಸೊ ಅಲ್ಲಿ ಟೆಲ್ ಯು ವಾಟ್ ಐ ಪುಟ್. ಸೊ ಟ್ರೆಟಿನಾಯಿನ್ ವೀಕಲ್ಲಿ ಒಂದ್ಸಲ ಹಚ್ತೀನಿ. ಆ್ಯಂಡ್ ರೆಟಿನಾಯಿನ್ ಹಾಕಿ ದಿನ ಹಚ್ಚೋದಿಲ್ಲ. ರೆಟಿನಾಯಿನ್ ಅಂದರೆ ಒಂದು ಸ್ವಲ್ಪ ಹೈಯರ್ ಕಾನ್ಸಂಟ್ರೇಷನ್ ಆಫ್ ರೆಟಿನಾಲ್ ಅಲ್ವಾ, ನಿಮಗೆಲ್ಲ ಈಗಾಗಲೇ ಗೊತ್ತಿರುತ್ತೆ. ಸೊ ಇವತ್ತು ನಾನು ಬರೀ ರೆಟಿನಾಲ್ ಮಾತ್ರ ಹಚ್ತಾ ಇದ್ದೀನಿ. ಯೂಸ್ ಮಾಡೋ ರೆಟಿನಾಲ್ ಬಂದು ಓಲೆದು, ಆಗಲೇ ಆಲ್ಮೋಸ್ಟ್ ಖಾಲಿಯಾಗಿದೆ, ಒಂದು ಸ್ವಲ್ಪ ಉಳಿದಿದೆ. ಇದ್ರ ಜೊತೆ ನಾನು ನೈಸಿನಮೈಡ್ ಯೂಸ್ ಮಾಡ್ತೀನಿ. ಸೊ ನಾನು ನಿಮಗೆ ತಗೊಳ್ಳಿ ಅಂತ ಹೇಳೋದನ್ನು ಮಾತ್ರ ತಗೊಳ್ಳಿ, ಬೇರೆದೆಲ್ಲದೂ ಯು ವಾಂಟ್ ಟ್ರೈ ಅಂದರೆ ತಗೊಳ್ಳಿ. ಫಸ್ಟ್ ಥಿಂಗ್ ವಾಸ್ ದ್ಯಾಟ್ ಅದು. ಸೆಕೆಂಡ್ ಈಸ್ ದಿಸ್ ಒನ್, ದಿ ಮಸ್ಟ್ ಏನಂತಾರೆ ಮಾಸ್ಕ್. ಇದು ಶೀಟ್ ಮಾಸ್ಕ್ ಆಯಿತಾ, ನೈಟ್ ಹಚ್ಕೊಳ್ಳೋದು. ಇದು ಬ್ಯೂಟಿ ಆಫ್ ಜೇಸನ್ದು. ನಿಮ್ಮ ಡ್ರೈ ಸ್ಕಿನ್ ಇದೆ ಅಂತಂದರೆ ಯು ಗೋ ಫಾರ್ ದಿಸ್ ಆಯಿತಾ. ಒಂದು ಪ್ಯಾಕ್ ಫುಲ್ ಬರುತ್ತೆ. ಒಂದು ಪ್ರಾಬಬ್ಲಿ ಒಂದು 5 to 6 ಇನ್ನೂ ಸ್ವಲ್ಪ 6 to 7 ಸೆಟ್ ಇರುತ್ತೆ ಅನಿಸುತ್ತೆ. ಐ ಆಮ್ ನಾಟ್ ಶ್ಯೂರ್ ಎಷ್ಟಿರುತ್ತೆ ಅಂತ. ಇವಾಗ 4 ಉಳಿದಿದೆ. ಇದು ನಾನು ಸ್ವಲ್ಪ ಎಕ್ಸ್ಪೆನ್ಸಿವೇ ಇತ್ತು, ಅದಕ್ಕೆ ನಾನು ದಿನ ಹಚ್ಚಲ್ಲ. ಆ್ಯಂಡ್ ಆಲ್ಸೋ ವೀಕ್ಲಿ ಒನ್ಸು ಮಾಡೋದಿಲ್ಲ. ವೆನೆವರ್ ನನಗೆ ನನ್ನ ಸ್ಕಿನ್ ಫುಲ್ ಡ್ರೈ ಆಗಿದೆ ಅನಿಸಿದಾಗ ಇದನ್ನು ಒಂದು 10 ಮಿನಿಟ್ಸ್ ಹಚ್ಚಿ 10-20 ಮಿನಿಟ್ಸ್ ನಾನು ಹಚ್ಚಿ ಆ್ಯಂಡ್ ದೆನ್ ರಿಮೂವ್ ಮಾಡ್ತೀನಿ. ಆ್ಯಂಡ್ ಮಾರ್ನಿಂಗ್ ಇಟ್ಸ್ ಗೋನಾ ಲುಕ್ ಸೋ ಗುಡ್. ಟ್ರಸ್ಟ್ ಮೀ, ಯು ಹ್ಯಾವ್ ಟು ಬೈ ದಿಸ್ ಒನ್. ನೈಟ್ ರೊಟೀನ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡಬೇಕು. ಬೆಳಗ್ಗೆದು ಇಫ್ ಯು ಸ್ಕಿಪ್ ಎನಿಥಿಂಗ್ ಈಸ್ ಫೈನ್, ಬಟ್ ಸನ್ಸ್ಕ್ರೀನ್ ಈಸ್ ಮಸ್ಟ್. ಬೆಸ್ಟ್ ಟೈಮ್ ಟು ಟ್ರೀಟ್ ಯುವರ್ ಸ್ಕಿನ್ ಅಂತಂದರೆ ನೈಟ್. ಎನಿಥಿಂಗ್ ನೀವು ಫೇಶಿಯಲ್ ಮಾಡಿಸ್ತಾ ಇದ್ದೀವಿ ಅಥವಾ ಟ್ರೀಟ್ಮೆಂಟ್ ಏನಾದರೂ ತೊಗೊಳ್ತಾ ಇರಿ ಸ್ಕಿನ್ಗೆ, ಈ ಎಲ್ಲದನ್ನು ನೈಟ್ ಮಾಡೋದು, ಈವ್ನಿಂಗ್ ಮಾಡೋದು, ಪೋಸ್ಟ್ ಲೈಕ್ 5-6 o'clock ಇಸ್ ಟೂ ಗುಡ್ ಆಯಿತಾ ಬೆಳಗ್ಗೆಗಿಂತ. ಓಲೆ ರೆಟಿನಾಲಲ್ಲಿ ತುಂಬ ಕಾನ್ಸಂಟ್ರೇಷನ್ ಕಡಿಮೆ ಇದೆ. ಸೊ ಯಾರಿಗೆಲ್ಲ ರೆಟಿನಾಲ್ ಯೂಸ್ ಮಾಡಿ ಅಭ್ಯಾಸ ಇಲ್ಲ ಅವರೆಲ್ಲ ಸ್ಟ್ರೇಟಾಗಿ ಹೋಗ್ಬಿಟ್ಟು ಯಾವುದೋ ಒಂದು ತೊಗೊಂಡು ಹಚ್ಬಿಡ್ಬೇಡಿ. ರೆಟಿನಾಲ್ ಹೆಂಗೆ ಯೂಸ್ ಮಾಡೋದು ಬಿಗಿನರ್ ಆದರೆ ಅನ್ನೋದನ್ನು ನಾನು ವಿಡಿಯೋ ಮಾಡಿದ್ದೀನಿ, ಕಂಪ್ಲೀಟ್ ವಿಡಿಯೋ ಮಾಡಿದ್ದೀನಿ. ಅಲ್ಲಿ ಪ್ರಾಬ್ಲಿ ಲಿಂಕ್ ದ ವಿಡಿಯೋ ಆಲ್ಸೋ. ಇವಾಗ ನಾನು ಸೆಂಟಲ್ ಅದು ಯೂಸ್ ಮಾಡ್ತಾಯಿದ್ದೀನಿ. ಲುಕ್ ಅಟ್ ದೋಸ್ ಕ್ಯಾಪ್ಸೂಲ್ಸ್ ಆಯಿತಾ ಇದ್ರ ಒಳಗಡೆ. ಲುಕ್ಸ್ ನೈಸ್. ಅಪ್ಲಿಕೇಟರ್, ಲುಕ್ ಅಟ್ ದಿಸ್. ಇದು ಕರೆಕ್ಟಾಗಿ falls on your skin like that.
ಇದು ಒಂಥರ ಕ್ಯಾಪ್ಸೂಲ್ಸ್ ಥರ ಇದೆಲ್ಲ, ಸೊ ಯು ಹ್ಯಾವ್ ಟು ಜಸ್ಟ್ ಸ್ವಲ್ಪ ಮಸಾಜ್ ಥರ ಮಾಡಿ ಸೊ ದಟ್ ಕರೆಕ್ಟಾಗಿ ಡಿಸಾಲ್ವ್ ಆಗೋ ಥರ. ಸೊ ಇದು ನನ್ನ ಸ್ಕಿನ್ ಕೇರ್ ರೊಟೀನ್ ನೈಟ್ ಮಾಡ್ತಾ ಇರೋದು ನಾನು ಇವಾಗ. ಒಂದೊಂದು ದಿನ ನಾನು ಇದ್ರ ಜೊತೆ ಇಫ್ ಇನ್ ಕೇಸ್ ನಂಗೆ ಜಾಸ್ತಿ ಹೈಡ್ರೇಷನ್ ಬೇಕು ಅಂತಂದರೆ ಸ್ನೇಲ್ ಮ್ಯೂಸಿನ್ ಹಚ್ತೀನಿ. ದಿಸ್ ಕಣ್ಣಿಗೆ ಹಚ್ತಾ ಇದ್ದೀನಿ ವಿತ್ ಫ್ರಮ್ ಖೇಲ್ಸಿಂದು ವೈಟಮಿನ್ ಸಿ ಇದೆ ಇದರಲ್ಲಿ. ಸೊ ನಾನು ತೊಗೊಳ್ತಾ ಇರೋದು ಇಷ್ಟೇ ಇಷ್ಟ ಆಯಿತಾ. ಸೊ ಐ ವಿಲ್ ಜಸ್ಟ್ ಅಪ್ಲೈ ಲೋವರ್ ಮೈ ಐಸ್ ಲೈಕ್ ದ್ಯಾಟ್. ದ ಫಸ್ಟ್ ಥಿಂಗ್ ಏನಂದರೆ ನಿಮ್ಮ ನೆಕ್ ಇಲ್ಲೇ ಜಾಸ್ತಿ ಏಜ್ ಆಗೋದು ಕಾಣಿಸೋದು, ವ್ರಿಂಕಲ್ಸ್ ಬರೋದೆಲ್ಲ. ಸೊ ಡೋಂಟ್ ಫರ್ಗೆಟ್ ಯುವರ್ ನೆಕ್ ಆಯಿತಾ. ಅಪ್ಲೈ ವಾಟ್ ಎವರ್ ಈಸ್ ಲೆಫ್ಟ್ ಇನ್ ಯುವರ್ ಹ್ಯಾಂಡ್, ಮೇಕ್ ಶೋರ್ ಯು ಅಪ್ಲೈ ಟು ಯುವರ್ ನೆಕ್. ಸೊ ದ್ಯಾಟ್ ವಾಸ್ ಇಟ್. ಮಾರ್ನಿಂಗ್ ಸ್ಕಿನ್ ಕೇರ್ ಇಸ್ ರಿಯಲಿ ವೆರಿ ಸಿಂಪಲ್. ಇಫ್ ಯು ವಾಂಟ್ ನಾನು ಅದರದ್ದು ವಿಡಿಯೋ ಮಾಡ್ತೀನಿ, ಬಟ್ ನಾಟ್ ಮಚ್. ನಾನು ಅದರಲ್ಲಿ ಏನು ಚೇಂಜಸ್ ಮಾಡಿದ್ದೀನಿ ಮಾರ್ನಿಂಗ್ ಸ್ಕಿನ್ ಕೇರಲ್ಲಿ. ಜಸ್ಟ್ ಇತ್ತೀಚೆಗೆ ಸ್ವಲ್ಪ ಸನ್ಸ್ಕ್ರೀನ್ ಕಡಿಮೆ ಮಾಡಿದ್ದೀನಿ ಬಿಕಾಸ್ ಇವಾಗ ಇಲ್ಲಿ ವೆದರ್ ಆ ಥರನೇ ಇದೆ. ಆ್ಯಂಡ್ ಆಲ್ಸೋ ಐ ನೆವರ್ ಗೋ ಔಟ್. ಬಿಸಿಲಿದೆ ಅಂತಂದರೆ ನೀವು ವಿಂಡೋ ಪಕ್ಕ ಕೂರ್ತಾ ಇದ್ದೀರ ಅಂದರೆ ಎಸ್ ಗೋ ಹೆಡ್ ಆ್ಯಂಡ್ ಪುಟ್ ಯುವರ್ ಸನ್ಸ್ಕ್ರೀನ್. ಮನೆಯಿಂದ ಹೊರಗಡೆ ಹೋಗ್ತಿಲ್ಲ ಅಂತಂದ್ರೂ ಇಫ್ ಇಟ್ ವರ್ಕ್ಸ್ ಆರ್ 100% ಓಕೆ ಟು ಯೂಸ್ ಅಂತಂದರೆ ಮಾತ್ರ ನನಗೆ ವರ್ಕ್ ಆಗಿದೆ ಅಂದರೆ ಮಾತ್ರ ನಾನು ರೆಕಮೆಂಡ್ ಮಾಡ್ತೀನಿ. ಆ್ಯಂಡ್ ಆಲ್ಸೋ ತುಂಬ ಸೆನ್ಸಿಟಿವ್ ಇರೋರಿಗೆ ಸ್ಕಿನ್ನು ಡೋಂಟ್ ಗೋ ಹೆಡ್. ನಾನು ಹೇಳಿದೆ ಅಥವಾ ಬೇರೆ ಯಾವುದೇ ಇನ್ಫ್ಲೂಯೆನ್ಸರ್ಸ್ ಹೇಳಿದ್ರು ಅಂತ ಜಸ್ಟ್ ಗೋ ಹೆಡ್ ಆ್ಯಂಡ್ ಬೈ ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ ಆ್ಯಂಡ್ ಪುಟ್ ಇಟ್ ಆನ್ ಯುವರ್ ಫೇಸ್. ಆ ಥರ ಮಾಡಬೇಡಿ. ದೆರ್ ಆರ್ ಫ್ಯೂ ವೆಬ್ಸೈಟ್ಸ್ ವೇರ್ ಸ್ವಲ್ಪ ದಿನ ಟ್ರಯಲ್ ಮಾಡಿ ಇಫ್ ಇಟ್ ಡಸಂಟ್ ವರ್ಕ್ ರಿಟರ್ನ್ ಮಾಡೋ ಥರನೂ ಇರುತ್ತೆ. ಸೊ ಸ್ವಲ್ಪ ಪ್ಯಾಚ್ ಟೆಸ್ಟ್ ಎಲ್ಲ ಮಾಡಿ. ನಾಟ್ ಎವ್ರಿಬಡಿ ಸ್ಕಿನ್ ಕ್ಯಾನ್ ಅಡಾಪ್ಟ್ ಟು ನ್ಯೂ ಪ್ರಾಡಕ್ಟ್ಸ್ ಆಯಿತಾ. ಸೊ ಯಾ ದ್ಯಾಟ್ ವಾಸ್ ಇಟ್. ಹೋಪ್ ಯು ಲೈಕ್ ದಿಸ್ ವಿಡಿಯೋ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಯಾರಿಗೆಲ್ಲ ಇದು ವಿಡಿಯೋ ಹೋಗಬೇಕು ಅಥವಾ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಇರೋರಿಗೆ. ಸೊ ಯಾ ದ್ಯಾಟ್ ವಾಸ್ ಫಾರ್ ಟುಡೇ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಬಾಯ್ ಬಾಯ್.